ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ನಾವು ಟ್ಯೂಟಿ ಫ್ರೂಟಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಟ್ಯೂಟಿ ಫ್ರೂಟಿ. ಇದನ್ನು ನಾವು ಕೇಕಿಗಾಗಿರ್ಬೋದು ಅಥವಾ ಕಪ್ ಕೇಕ್ ಆಗಿರ್ಬೋದು, ಈ ಥರದ ರೆಸಿಪಿಗೆ ಯೂಸ್ ಮಾಡ್ಬೋದು. ಸೊ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕೆ ಮೊದಲನೇದಾಗಿ ನಾವು ಈ ಥರದ ಒಂದು ಕಾಯಿ ರೀತಿ ಆಗಿರ್ತಕ್ಕಂತಹ ಪಪ್ಪಾಯಿ ಕಾಯಿನ ತಗೋಬೇಕು. ಅದನ್ನು ನೀಟಾಗಿ ಮೇಗ್ಲಿ ಸಿಪ್ಪೆನೆಲ್ಲ ತೆಗಿಬೇಕು. ಸೊ ಅದು ಸಿಪ್ಪೆನೆಲ್ಲ ತೆಗಿಯೋಷ್ಟೊತ್ತಿಗೆ ಇನ್ನು ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಬೇಗ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಥರ ಅಷ್ಟು ಪಪ್ಪಾಯ ಕಾಯಿದ ಸಿಪ್ಪೆನ ತೆಗಿಬೇಕು. ನೋಡಿ, ನಾವು ಈ ಥರದ ಟ್ಯೂಟಿ ಫ್ರೂಟಿ ಮಾಡೋದ್ರಿಂದ ಇದನ್ನು ನಾವು ಬ್ರೆಡ್ ಆಗಿರ್ಬೋದು ಅಥವಾ ಕೇಕಿಗಾಗಿರೋದು, ಕಪ್ ಕೇಕಿಗೆ ಅಥವಾ ವೆನಿಲಾ ಕೇಕು, ಈ ಥರದಕ್ಕೆಲ್ಲದಕ್ಕೂ ನಾವು ಯೂಸ್ ಮಾಡ್ಬೋದು. ಸೊ ಈ ಥರ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ನೆಕ್ಸ್ಟ್ ಅದರದ್ದು ಎಡ್ಜನ್ನು ತೆಗೆದು ಅದನ್ನು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ಚಿಕ್ಕ ಕ್ಯೂಬ್ಗಳ ರೀತಿ ಇದನ್ನು ಕಟ್ ಮಾಡಬೇಕು. ನೋಡಿ, ಇದು ಮೀಡಿಯಮ್ ಸೈಜಲ್ಲಿ ಇದೆ. ಸೊ ನಿಮಗೆ ಎಷ್ಟು ಟ್ಯೂಟಿ ಫ್ರೂಟಿ ಬೇಕೋ ಆ ಥರದ ಸೈಜಿನ ಪಪ್ಪಾಯ ಕಾಯಿನ ತಗೊಂಡ್ಬಿಟ್ಟು ಈ ಥರ ಪ್ರೊಸೀಜರಲ್ಲಿ ಅಷ್ಟು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಮೇಗೆ ಇರ್ತಕ್ಕಂಥ ಪಲ್ಪಿನಲ್ಲಿರ್ತಕ್ಕಂತಹ ಬೀಜ ಮತ್ತು ಪಲ್ಪನ್ನು ಕೂಡ ಸ್ವಲ್ಪ ತೆಗಿಬೇಕು. ಅದೆಲ್ಲನೂ ತೆಗೆದ ಮೇಲೆ ನೆಕ್ಸ್ಟ್ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಬೇಕು. ನೋಡಿ, ಈ ಥರ ಟ್ಯೂಟಿ ಫ್ರೂಟಿನ ನಾವು ಏನಂದ್ರೂ ಒಂದು 15ರಿಂದ ತಿಂಗಳ ಕಾಲ ಇದನ್ನು ಇಟ್ಟರೂ ಕೂಡ ಇದು ಹಾಳಾಗಲ್ಲ. ಸೊ ಇದನ್ನು ಫ್ರಿಡ್ಜ್ನಲ್ಲಿ ನೀವು ಬೇಕಾದರೆ 2ರಿಂದ 3 ತಿಂಗಳುಗಳ ಕಾಲ ಬೇಕಾದರೂ ಇಡ್ಬೋದು. ನೋಡಿ, ಈ ಥರ ಅಷ್ಟು ಪಪ್ಪಾಯ ಕಾಯನ್ನು ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೋಬೇಕು. ಇದನ್ನೆಲ್ಲ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಭಾಗದಷ್ಟು ನೀರನ್ನು ಹಾಕಬೇಕು. ಆ ಪಪ್ಪಾಯ ಏನು ಹೆಚ್ಕೊಂಡಿರ್ತೀವಲ್ಲ ಅಷ್ಟು ಪಪ್ಪಾಯ ಮುಳುಗುವಷ್ಟು ನೀರನ್ನು ಹಾಕಿ ಅದು ಸ್ವಲ್ಪ ಬಿಸಿ ಆಗಬೇಕು. ಈ ಥರ ಬಿಸಿ ಆದಮೇಲೆ ನಾವು ಹೆಚ್ಚಿರ್ತಕ್ಕಂಥ ಪಪ್ಪಾಯ ಪೀಸ್ಗಳನ್ನು ಇದಕ್ಕೆ ಹಾಕಬೇಕು. ಚಿಕ್ಕ ಕ್ಯೂಬ್ಸ್ಗಳನ್ನಾಗಿ ಕಟ್ ಮಾಡಿರ್ತಕ್ಕಂತಹ ಪಪ್ಪಾಯನ ಹಾಕ್ಬಿಟ್ಟು ಅದನ್ನು ನಾವು ಒಂದು 5ರಿಂದ 10 ನಿಮಿಷಗಳ ಕಾಲ ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕು. ನೋಡಿ, ಈ ಥರ ಒಂದು 5ರಿಂದ 10 ನಿಮಿಷಗಳ ಕಾಲ ಈ ಥರ ಕುದಿ ಬರೋವರೆಗೂ ಕುದಿಸ್ಬೇಕು. ಈ ಥರ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದನ್ನು ಈ ನೀರಿನಿಂದ ಸಪ್ರೇಟಾಗಿ ಒಂದು ಜರಡಿ ಸಹಾಯದಿಂದ ಇದನ್ನೆಲ್ಲ ಪಪ್ಪಾಯ ಕಾಯನ್ನು ತೆಗಿಬೇಕು. ನಾವು ಇದನ್ನು ಸೋಸಬಹುದು ಅಥವಾ ಈ ಥರ ಜರಡಿಯಿಂದ ಅಷ್ಟು ಅದರಲ್ಲಿ ನೀರಿರದೇ ಇರೋ ರೀತಿ ನೀಟಾಗಿ ತೆಗಿಬೇಕು. ಈ ಥರ ತೆಗೆದ್ಬಿಟ್ಟು ಒಂದು ಬೌಲ್ಗೆ ತಕ್ಕೋಬೇಕು. ಇದನ್ನೆಲ್ಲ ತೆಗೆದ ಮೇಲೆ ನೆಕ್ಸ್ಟ್ ನಾವು ಗ್ಯಾಸ್ ಮೇಲೆ ಮತ್ತೆ ಇನ್ನೊಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ 1 ಬೌಲಷ್ಟು ಸಕ್ಕರೆನ ಹಾಕ್ಬಿಟ್ಟು ಅದು ಮುಳುಗುವಷ್ಟು ನೀರನ್ನು ಹಾಕಿ ಅದು ಚೆನ್ನಾಗಿ ಕರಗಬೇಕು. ಸಕ್ಕರೆ ಎಲ್ಲ ಆ ಥರ ನಾವು 1-2 ನಿಮಿಷಗಳ ಕಾಲ ಚೆನ್ನಾಗಿ ಸಕ್ಕರೆನ ಕರಗಿಸ್ಬೇಕು. ನೋಡಿ, ಇದನ್ನು ಪಾಕ ತೆಗಿಬಾರ್ದು, ಜಸ್ಟ್ ಇದು ಕರಗಬೇಕಷ್ಟೆ. ಈ ಥರ ಎಲ್ಲ ಕರಗಿದ ಮೇಲೆ ನೋಡಿ, ಈ ಥರ ಕುದಿ ಬಂದಾಗ ನೆಕ್ಸ್ಟ್ ನಾವಿಲ್ಲಿ ಬೇಯಿಸಿಡ್ಕೊಂಡಿದ್ದೀವಲ್ಲ ಆ ಪಪ್ಪಾಯ ಮಿಶ್ರಣನ ಇದಕ್ಕೆ ಹಾಕ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಒಂದು 5ರಿಂದ 10 ನಿಮಿಷಗಳ ಕಾಲ ಅದನ್ನು ನೀರಿನಲ್ಲಿ ಬೇಯಿಸಬೇಕು. ನೋಡಿ, ನಾವು ಇದನ್ನು ಒಂದು ಅಂಟೆಳೆ ಪಾಕ ಆಗಬೇಕು, ಅಷ್ಟು ಇದು ನೀರಿನಲ್ಲಿ ಬೇಯಬೇಕು. ಇಷ್ಟು ಪ್ರಮಾಣದಲ್ಲಿ ಬೇಯಿಸಿದ ಮೇಲೆ ಇದಕ್ಕೆ ನಾವು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ವೆನಿಲಾ ಎಸೆನ್ಸನ್ನು ಹಾಕಬೇಕು. ವೆನಿಲಾ ಎಸೆನ್ಸ್ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಕೂಡ ತುಂಬ ಚೆನ್ನಾಗಿ ಇರುತ್ತೆ. ಇದಾದಮೇಲೆ ಇದನ್ನು ಮತ್ತೆ ಜರಡಿ ಸಹಾಯದಿಂದ ತೆಗೆದುಬಿಟ್ಟು ಈ ಥರ ಸ್ವಲ್ಪ 3 ಪ್ರಮಾಣದ ಆಗಿ ನಾವು ಡಿವೈಡ್ ಮಾಡ್ಕೋಬೇಕು. ಫಸ್ಟಿಗೆ ಇದಕ್ಕೆ ನಾವು ಗ್ರೀನ್ ಕಲರ್ ಫುಡ್ ಕಲರನ್ನು ಆ್ಯಡ್ ಮಾಡಬೇಕು. ನೋಡಿ, ಈ ಥರ ಗ್ರೀನ್ ಕಲರ್ ಫುಡ್ ಕಲರನ್ನು ಆ್ಯಡ್ ಮಾಡಿಬಿಟ್ಟು ಇದನ್ನು ನಾವು ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರನ್ನು ಹಾಕಬೇಕು. ಕೆಳಗೆ ಟಿಶ್ಯೂ ಪೇಪರನ್ನು ಹಾಕ್ಬಿಟ್ಟು ಈಗ ನಾವೇನು ಮಿಶ್ರಣ ಮಾಡಿಟ್ಕೊಂಡಿದ್ದೀವಲ್ಲ ಗ್ರೀನ್ ಕಲರ್ ಟ್ಯೂಟಿ ಫ್ರೂಟಿ, ಅದನ್ನು ಇದಕ್ಕೆ ಹರಡಬೇಕು. ಅದೆಲ್ಲ ಅದರಲ್ಲಿ ಇರ್ತಕ್ಕಂತಹ ಸಕ್ಕರೆ ಅಂಶ, ನೀರಿನ ಅಂಶನ ಆ ಟಿಶ್ಯೂ ಪೇಪರು ಹೀರ್ಕೋಬೇಕು. ನೆಕ್ಸ್ಟ್ ಇನ್ನೂ ಒಂದು ಸ್ವಲ್ಪ ಭಾಗನ ಇದಕ್ಕೆ ಹಾಕ್ಬಿಟ್ಟು ಬೌಲಿಗೆ, ನೆಕ್ಸ್ಟ್ ಇನ್ನೊಂದು ಬೌಲಿಗೆ ಅದಕ್ಕೆ ನಾವು ಇವಾಗ ಆರೆಂಜ್ ಕಲರನ್ನು
ಹಾಕ್ಬಿಟ್ಟು ಅದನ್ನು ಕೂಡ ಇದೇ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇಮ್ ಪ್ರೊಸೀಜರಲ್ಲಿ ಈ ಥರ ಇನ್ನೂ ಒಂದು ಪ್ಲೇಟಿಗೆ ಸಪ್ರೇಟಾಗಿ ನಾವು ಹಾಕಬೇಕು. ಇದೆರಡು ಆದಮೇಲೆ ನೆಕ್ಸ್ಟ್ ನಾವು ಇನ್ನೂ ಒಂದು ಸ್ವಲ್ಪ ಕೊನೆಯದಾಗಿ ಉಳಿದಿರ್ತಕ್ಕಂಥ ಅಷ್ಟು ಹಣ್ಣು ಇದನ್ನು ಪಪ್ಪಾಯ ಕಾಯನ್ನು ಹಾಕ್ಬಿಟ್ಟು ಅದಕ್ಕೆ ನಾವು ಇವಾಗ ಯೆಲ್ಲೋ ಕಲರನ್ನು ಹಾಕ್ಬಿಟ್ಟು ಅದನ್ನು ಅಷ್ಟೇ ನೀಟಾಗಿ ಈ ಥರ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇಮು ನಾವು ಟಿಶ್ಯೂ ಪೇಪರ್ ಮೇಲೆ ಹಾಕಿ ನಾವು ಇದನ್ನು 1 ರಿಂದ 2 ದಿನಗಳ ಕಾಲ ಬಿಸಿಲಿಗೆ ಒಣಗಿಸ್ಬೇಕು. ನೋಡಿ ಈ ಥರ ನಾವು ಅಷ್ಟು ಟ್ಯೂಟಿ ಫ್ರೂಟಿನ ಹಾಕ್ಬಿಟ್ಟು ಅದೆಲ್ಲ ನೀರನ್ನು ಸಕ್ಕರೆ ಅಂಶನ ಹೀರ್ಕೊಂಡ್ಮೇಲೆ ಆ ಟ್ಯೂಟಿ ಫ್ರೂಟಿ ಎಲ್ಲೆಡೆಗೆ ಹಾಕಿರ್ತಕ್ಕಂಥ ಟಿಶ್ಯೂ ಪೇಪರನ್ನು ತೆಗೆದುಬಿಟ್ಟು ನಾವು ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಕರೆಕ್ಟ್ ಕನ್ಸಿಸ್ಟೆನ್ಸಿಲಿ ಸ್ವೀಟು ಗೊತ್ತಾಗ್ತಿದೆ ಅಂತ. ಈ ಥರ ನಾವು ಬಿಸಿಲಲ್ಲಿ 1-2 ದಿನಗಳ ಕಾಲ ಒಣಗಿಸಿದಾಗ ನೋಡಿ ಟ್ಯೂಟಿ ಫ್ರೂಟಿ ರೆಡಿ ಆಯಿತು. ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾವು ಮನೆಯಲ್ಲಿ ಟ್ಯೂಟಿ ಫ್ರೂಟಿನ ಮಾಡ್ಕೋಬಹುದು ಅಂತ ನೋಡಿದ್ರಲ್ಲ. ನೀವು ಕೂಡ ನಿಮ್ಮ ಮನೆಯಲ್ಲಿ ಪಪ್ಪಾಯ ಕಾಯಿ ಇದ್ದರೆ ಈ ಥರ ಟ್ಯೂಟಿ ಫ್ರೂಟಿನ ಟ್ರೈ ಮಾಡಿ. ನಾವೇ ಮನೆಯಲ್ಲಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಇದನ್ನು ನಾವು ಯಾವುದೇ ರೀತಿಯಾದಂತಹ ಬ್ರೆಡ್ಗಳು ಅಥವಾ ಕೇಕ್ಗಳನ್ನು ಮಾಡಬೇಕಾದ್ರೆ ಇದನ್ನು ನಾವು ಯೂಸ್ ಮಾಡಬಹುದು. ಇದೇ ಥರ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ತೆಗೆದಿಟ್ಕೋಬೋದು. ನಮಗೇನಕ್ಕೆ ಯೂಸ್ ಬೇಕು ಅನಿಸುತ್ತೋ ಆವಾಗ ನಾವು ಇದನ್ನು ಯೂಸ್ ಮಾಡ್ಕೋಬೋದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ. ಸೊ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು, ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ನಮ್ಮ ಚಾನಲನ್ನು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.